ಇವತ್ತು ನಾವೇನು ರಾಕೆಟ್ಸ್ ಎಲ್ಲ ಇವಾಗ ನೋಡ್ತಾ ಇದ್ದೀವಿ, ಅದನ್ನ ಪ್ರಾಯೋಗಿಕವಾಗಿ ಅಳವಡಿಸ್ಕೊಂಡಿದ್ದು ಆಸ್ ಎ ಸ್ಟ್ರಾಟಜಿ ಟಿಪ್ಪು ಸುಲ್ತಾನ್ ಅಂತ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ. ಮುಂಚೆ ಅದಕ್ಕೆ ಟಿಪ್ಪು ಸುಲ್ತಾನ್ ರಾಕೆಟ್ ಅಂತಾನೆ ಹೇಳ್ತಾ ಇದ್ರಂತೆ ಇವರು ಬ್ರಿಟಿಷ್ ಅವರು ಒಂದು ಪುಸ್ತಕ ಬರೆದಿದ್ದಾರೆ ಟಿಪ್ಪು ಸುಲ್ತಾನ್ ಅವರು, ಒಂದು ಕೈಪಿಡಿ ಫತುಲ್ ಮುಜಾಹಿದೀನ್ ಅಂತ. ಅದರಲ್ಲಿ ಬಹಳ ಡೀಟೇಲ್ಡ್ ಆಗಿ ರಾಕೆಟ್ಸ್ ಬಗ್ಗೆ ಒಂದು ಮ್ಯಾನ್ಯುವಲ್ ಮಾಡ್ತಾರೆ. ಮೇಕ್ ಇನ್ ಮೈಸೂರು, ಇವಾಗೆಲ್ಲ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ರಲ್ಲ, ಅವಾಗೇ ಟಿಪ್ಪು ಸುಲ್ತಾನ್ ಅವರು ಮೇಕ್ ಇನ್ ಮೈಸೂರು ಮಾಡಬೇಕು ಅಂದ್ಬಿಟ್ಟು ಈ ರಾಕೆಟ್ ತಂತ್ರಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಫ್ರಾನ್ಸ್ ಇಂದ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲಿಂದ ಟೆಕ್ನಿಷಿಯನ್ಸ್ಗೂ ಇಂಜಿನಿಯರ್ಸಿಗೂ ಕೂಡ ಕರೆಸ್ಬಿಟ್ಟು ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇದನ್ನು ಮಾಡ್ತಾರೆ. ಏನೋ ಒಂದು ಹಬ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲಿ ನಮ್ಮ ಮೈಸೂರಿನಲ್ಲಿ. ಇಲ್ಲಿ ನಮ್ಮ SP ರೋಡ್ ಗೊತ್ತಲ್ಲ ನವೀನ್ ಅವರೇ, SP ರೋಡ್ ಇಸ್ ನೌ ನೋನ್ ಫಾರ್ ಅದರ್ ಥಿಂಗ್ಸ್, ಕಂಪ್ಯೂಟರ್ ಪಾರ್ಟ್ಸ್ ಅದು ಇದು ಎಲ್ಲ. ನಮ್ಮ ಇತಿಹಾಸ ಎಷ್ಟು ಚೆನ್ನಾಗಿದೆ ನೋಡಿ. SP ರೋಡ್ ಅಪರೆಂಟ್ಲಿ ವಾಸ್ ಕಾಲ್ಡ್ ತಾರಾಮಂಡಲ ಪೇಟೆ. ಮುಂಚೆ ಯಾವುದೋ ಒಂದು ಪುಸ್ತಕದಲ್ಲಿ ಓದ್ತಾ ಇದೆ, ಬೆಂಗಳೂರು ಪುಸ್ತಕದಲ್ಲಿ ತಾರಾಮಂಡಲ ಪೇಟೆ ಅಂತ ಕರಿತಾ ಇದ್ರಂತೆ. ಯಾಕೆ ತಾರಾಮಂಡಲ ಪೇಟೆ ಅಂದ್ರೆ ಟಿಪ್ಪು ಸುಲ್ತಾನಿನ ರಾಕೆಟ್ ಫೌಂಡ್ರಿ ವಾಸ್ ಇನ್ SP ರೋಡ್ ಅಂತೆ. ಸೊ ಅಲ್ಲಿ ಏನೇನ್ ಪ್ರಯೋಗ ನಡೀತಾ ಇತ್ತು, ಗನ್ ಪೌಡರ್ ಜೊತೆ ಇರ್ಬೋದು, ಮತ್ತೆ ರಾಕೆಟ್ ಜೊತೆ ಇರ್ಬೋದು, ಸಂಜೆ ಹೊತ್ತಲ್ಲಿ ಮೇಲೆ ಹೋಗಿ ಅದು ವಿಸ್ಫೋಟ ಆದಾಗ ಆಕರ್ಷಣೆ ಕಾಣಿಸ್ತಾ ಇತ್ತು. ಅದು ತಾರೆಗಳ ತರ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು, ಸೊ ನಕ್ಷತ್ರಗಳ ತರ ಕಾಣಿಸ್ತಾ ಇತ್ತು ಅಂದ್ಬಿಟ್ಟು ತಾರಾಮಂಡಲ ಅಂತ ಇಟ್ಟಿದ್ರು ಅಂತ ಅದಕ್ಕೆ ಹೆಸರು, ತಾರಾಮಂಡಲ ಪೇಟೆ. ಅಫ್ಕೋರ್ಸ್ ಇನೋವೇಷನ್ ಬ್ಯಾಕ್ ದೆನ್ ವಾಸ್ ಡಿಫ್ರೆಂಟ್, ನೌ ದೇರ್ ಇನೋವೇಟಿಂಗ್ ಇನ್ ಎ ಡಿಫ್ರೆಂಟ್ ವೇ SP ರೋಡ್. ಬಟ್ ಆದ್ರೂ ಕೂಡ ಇನೋವೇಷನ್ ಇಸ್ ನಾಟ್ ಸ್ಟಾಪ್, ದಟ್ ಈಸ್ ದ ಗುಡ್ ಥಿಂಗ್. ಅವಾಗ 1799ರಲ್ಲಿ ಸುಮಾರು 9,000 ರಾಕೆಟ್ಗಳನ್ನ ಶ್ರೀರಂಗಪಟ್ಟಣ 4ನೇ ಯುದ್ಧ ಆದ್ಮೇಲೆ 9,000 ರಾಕೆಟ್ಗಳನ್ನ ತಗೊಂಡೋಗಿದ್ರಂತೆ ಇಂಗ್ಲೆಂಡಿಗೆ. ಅಲ್ಲಿ ತಗೊಂಡೋಗಿ ಅದ್ರ ಮೇಲೆ ಸಂಶೋಧನೆ ನಡೆಸಿದ್ರು. ದ ರಾಕೆಟ್ ಪ್ರೋಗ್ರಾಮ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಫ್ ಬ್ರಿಟಿಷ್ ಸ್ಟಾರ್ಟೆಡ್ ಓನ್ಲಿ ಇನ್ 1801, 1801. ಯಾವಾಗ 2 years ಆಫ್ಟರ್ ದೇ ಟುಕ್ ಟಿಪ್ಪು ಸುಲ್ತಾನ್ಸ್ ರಾಕೆಟ್ ಅಂತ. ನಂದು ಇತಿಹಾಸ ಎಲ್ಲ ಇದು, ಅಲ್ಲಿ ಬ್ರಿಟಿಷ್ ಅವ್ರು ದಾಖಲೆ ಮಾಡಿರೋದು ಇದು.